ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಂದು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಏನಿವತ್ತು ಇಷ್ಟೊಂದು ಬಾಕ್ಸಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ ಅಂದ್ಕೊಂಡ್ರಾ? ಏನೂ ಇಲ್ಲ, ಒಂಚೂರು ಶಾಪ್ಸಿಂದ ಕಿಚನ್ ಐಟಮ್ಸ್ನ ಬುಕ್ ಮಾಡ್ಕೊಂಡಿದ್ದೆ. ನನಗೆ ಸ್ವಲ್ಪ ಯೂಸ್ಫುಲ್ ಆಗಬೇಕಿತ್ತು, ಹಾಗಾಗಿ ಸ್ವಲ್ಪ ಕಿಚನ್ನ ಮೇಕ್ ಓವರ್ ಮಾಡೋಣ ಅಂತ ಅಷ್ಟೇನೆ. ಅಂದರೆ ಮನೆ ಕಟ್ಟಾಗಿಂದ ಏನೂ ತೊಗೊಂಡಿರಲಿಲ್ಲ ಕಿಚನ್ಗೋಸ್ಕರ ಅಂತ ಸ್ವಲ್ಪ ತೊಗೊಂಡಿದ್ದೀನಿ. ಹೇಗಿದೆ ಐಟಮ್ಸು ನಿಮ್ಮ ಮುಂದೆನೇ ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದ್ದೀನಿ ಯಾವ ರೀತಿ ಇದೆ ಅಂತ, ಹಾಗೂ ನಿಮ್ಮ ಮುಂದೆ ಜಸ್ಟ್ ಓಪನ್ ಮಾಡಿ ತೋರಿಸೋಣ ಅಂತ ಅಷ್ಟೇ. ನಿಮಗೂ ಕೂಡ ಯೂಸ್ ಆಗ್ಬೋದಲ್ವಾ, ಹಾಗಾಗಿ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದೆಯಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಅದರಿಂದ ನನ್ನ ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಇವಾಗ ಫಸ್ಟ್ ಒನ್ ಓಪನ್ ಮಾಡೋಣ. ನಮಗೂ ಗೊತ್ತಿಲ್ಲ ಇದೇನಿದೆ ಅಂತ. ಫಸ್ಟ್ ನಾನು ಆಯಿಲ್ ಬಾಟಲ್ನ ಬುಕ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಾನು ಹಂಗೆ ಏನು ಓಪನ್ ಮಾಡಿ ಹಾಗೆ ಇಟ್ಕೊಬಿಟ್ಟಿದ್ದೀನಿ. ಫಸ್ಟ್ ಒಂದು ನೋಡೋಣ ಏನಿರ್ಬೋದು ಅಂತ. ಇದನ್ನೆಲ್ಲ ಹಾಗೆ ಕೆಳಗಡೆ ಇಡ್ತೀನಿ. ತೋರಿಸ್ಬೇಕಲ್ವ, ಹಾಗಾಗಿ ಇದು ನಾನು ಕೊಂಬೋ ಬುಕ್ ಮಾಡಿದ್ದೆ. ರೇಟು ಮತ್ತೋಗಿದ್ದೀನಿ, 250 ರುಪೀಸ್ ಏನೋ ಅನ್ಸುತ್ತೆ. ಬಟ್ ಎಲ್ಲ ಗ್ಲಾಸ್ ಐಟಮು ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ಸ್ಪ್ಯಾಚುಲಾಸ್ ಕೊಟ್ಟಿದ್ದಾರೆ. ಆಯಿಲ್ದು ಒಟ್ಟಿನಲ್ಲಿ ಇದು, ಜೊತೆಗೆ ಇದು ಚಿಕ್ಕದೊಂದು ಬಾಟಲ್ ಇದೇ ರೀತಿಯಾಗಿ ಎರಡು ಕೊಟ್ಟಿದ್ದಾರೆ. ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಈ ಥರ ಎಲ್ಲ ಹಾಕಿದ್ದಾರೆ, ಯಾಕಂದರೆ ಗ್ಲಾಸ್ ಐಟಮ್ ಅಲ್ಲಿ ಹೊಡೆದೋಗ್ಬಾರ್ದು ಅಂತ. ಇದು ಆಯಿಲ್ ಪೋರ್ ಮಾಡೋಕ್ಕೆ ನಾನು ಯೂಸ್ ಮಾಡಬೇಕಾದ್ರೆ ತೋರಿಸ್ತೀನಿ. ಓಕೆನಾ? ಮತ್ತೆ ಇದೇ ತರ ದೊಡ್ಡದೊಂದು ಬಾಟಲ್ಲು ನಾನು ಓಪನ್ ಮಾಡಿ ಇಟ್ಕೊಂಡಿರ್ಬೇಕಿತ್ತು ಫಸ್ಟೇನೆ. ಬಟ್ ಇವಾಗ ಓಪನ್ ಮಾಡ್ತೀನಿ, ನಿಮ್ಮ ಮುಂದೆನೆ ಮಾಡೋಣ ಅಂತ. ಜೊತೆಗೆ ಇದು ಅದ್ರದ್ದು ಮುಚ್ಚುಳ ಓಪನಿಂಗು ಅಷ್ಟೇ ಈ ರೀತಿ ತುಂಬ ಚೆನ್ನಾಗಿದೆ. ನಾನು ಮೊದಲು ಪ್ಲಾಸ್ಟಿಕ್ ತರಿಸಿದ್ದೆ, ಬಟ್ ಅದು ನಂಗೆ ಯಾಕೋ ಇಷ್ಟ ಆಗಿಲ್ಲ. ಜೊತೆ ಆಯಿಲ್ ಕೂಡ ಸೋದು, ಅಂದರೆ ಮೀಶೋದಲ್ಲಿ ತರಿಸಿದ್ದೆ ನಾನು. ನಾನು ನೋಡ್ಬಿಟ್ಟು ಅದೇ ರೀತಿ ಇಕ್ಕಿದ್ದೀನಿ ನೋಡಿ. ಈ ರೀತಿ ಬಾಟಲ್, ಆಯಿಲ್ ಪೋಲ್ ಬಾಟಲ್ ಇದು ಗ್ಲಾಸಿಂದು. ಬಟ್ ಹುಷಾರಾಗಿ ಯೂಸ್ ಮಾಡಬೇಕು, ಬಿದ್ದರೆ ಹೊಡೆದೋಗುತ್ತೆ. ಬಟ್ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ ಕಿಚನಲ್ಲಿ ಇಟ್ಟಾಗ ಅಂತ ತರಿಸಿದ್ದೀನಿ. ಕ್ಲೀನ್ ಕೂಡ ಈಸಿ. ಅದರೊಳಗಡೆ ಇಟ್ಬಿಡೋಣ. ಇನ್ನ ತೊಳೆದ್ಬಿಟ್ಟು ಮಾಡಬೇಕು. ಇದನ್ನೆಲ್ಲ ಏನು ಬಿಸಾಕಕ್ಕೆ ಹೋಗ್ಬೇಡಿ. ನೀವು ಅಕಸ್ಮಾತ್ ಸ್ಟಿಚಿಂಗ್ ಮಾಡ್ತಿದ್ರೆ, ಅಂದರೆ ಇದು ಏನಂತಾರೆ ಪರ್ಸಸ್ ಎಲ್ಲ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ನಾನು ಹಾಗೆ ಇಟ್ಕೊತೀನಿ. ಜೊತೆಗೆ ನೆಕ್ಸ್ಟ್ ಐಟಮ್ ಬಂದು ಅಂದರೆ ಗ್ರಾಸರೀಸ್ ತುಂಬಕ್ಕೆ ಈ ರೀತಿ ಬಾಕ್ಸಸ್ ನೋಡಿದ್ದೆ ಆನ್ಲೈನಲ್ಲಿ. ರಿವ್ಯೂಸ್ ಕೂಡ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡೆ. ಬಟ್ ಇದು ಗ್ಲಾಸ್ ಏನಲ್ಲ, ಪ್ಲಾಸ್ಟಿಕ್ಕೇನೆ, ಏರ್ ಟೈಟ್ ಕಂಟೈನರ್ಸು. ಇದು ರೇಟ್ ಬಂದು ಪರ್ ಪೀಸು 41 51 ಅನ್ಸುತ್ತೆ. ನಾನು ರೇಟು
ಅಂದರೆ ಇಲ್ಲೇ ಮೆನ್ಷನ್ ಮಾಡಿರ್ತೀನಿ, ಸ್ಕ್ರೀನ್ ಮೇಲೆ ಹೋಗ್ತಿರ್ತಾರೆ, ನಾನು ಮರ್ತೋಗಿದ್ದೀನಿ, ನೋಡ್ಬಿಟ್ಟು ಹೇಳ್ತೀನಿ. ಓಕೆನಾ? ನೋಡಿ 8 ಬಾಕ್ಸು. ಇದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಅಂದರೆ ಇದು ನೀವು ಒಂದನ್ನೇ ಬುಕ್ ಮಾಡ್ಕೊಳ್ಳೋಕ್ಕಾಗಲ್ಲ, ಮಿನಿಮಮ್ ಅಂದರೆ 6 ಆದರೂ ಮಾಡಬೇಕಾಗುತ್ತೆ. ಮುಚ್ಚುಳಕ್ಕೆ ಕೂಡ ಕೊಟ್ಟಿದ್ದಾರೆ, ಈ ರೀತಿ ಮುಚ್ಚುಳಕ್ಕೆ ರಬ್ಬರ್ಸ್ ಕೂಡ ಇದೆ ನೋಡಿ. ಹೇಳ್ತಾಯಿತ್ತು ಫುಲ್ಲು ನೀಟಾಗಿ ಕೂರುತ್ತೆ, ನಂಗೆ ತುಂಬ ಇಷ್ಟ ಆಯಿತು ಇದು. ಅಂದರೆ ಇದರ ಗ್ರಾಸರಿ ಹಾಕೋದು ಕೂಡ ನೀಟಾಗಿ ಗೊತ್ತಾಗುತ್ತೆ ಏನೇನಿದೆ, ಮತ್ತು ಕಿಚನ್ಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದನ್ನ ಬುಕ್ ಮಾಡಿಕೊಂಡೆ. ಇದು ಕೂಡ 6 ಕೊಟ್ಟಿದ್ದಾರೆ ನೋಡಿ, ಈ ರೀತಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ನೆಕ್ಸ್ಟ್ ಐಟಮ್ ಬಂದು ಇದನ್ನೆಲ್ಲ ತೊಳ್ಬಿಟ್ಟು ಯೂಸ್ ಮಾಡ್ತೀನಿ ನಾನು. ಇನ್ನು ನಿಮಗೆ ಒಂದ್ಸಲ ತೋರಿಸ್ಬಿಡೋಣ ರಿವ್ಯೂ ಹೇಗಿದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಂದು ಆ ಫ್ರಿಜ್ಜಲ್ಲಿ ಫ್ರಿಜ್ ಕಂಟೈನರ್ ಬಾಕ್ಸು. ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದಕ್ಕೆ 150 ಚೇಂಜ್ ಅನಿಸುತ್ತೆ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ಬಾಕ್ಸ್ ಕೂಡ ಇದು ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ ನೋಡಿ. ಇದ್ರಲ್ಲಿ ಏನು ಇಷ್ಟ ಆಯಿತು ಅಂದರೆ ನೋಡಿ, ಈ ರೀತಿ ಸಪ್ರೇಟಾಗಿ ಹಾಕೋಬೋದು. ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ಹೇಳಿದ್ದೆ ಅನಿಸುತ್ತೆ, ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ, ಜೊತೆಗೆ ಯೂಟ್ಯೂಬಲ್ಲೂ ಹಾಕಿದ್ದೀನಿ ಶಾರ್ಟ್ಸ್ ಕೂಡ. ಇದು ಅಂದರೆ ಎಲ್ಲ ಒಟ್ಟಿಗೆ ಬಂದು ಪಾರ್ಸಲ್ ಎಲ್ಲ ಒಂದೇ ವಿಡಿಯೋ ಮಾಡೋಣ ಅಂತ ಕಾಯ್ತಿದ್ದೆ. ಎಲ್ಲ ಒಟ್ಟಿಗೆ ಬುಕ್ ಮಾಡಿದ್ದು, ಬಟ್ ಒಂದೊಂದು ಸಲ ಬಂತು. ಹಾಗಾಗಿ ನೋಡಿ, ಈ ಕಂಟೈನರ್ಸ್ ಇದೆ, ಈ ಪಾರ್ಟಿಷನ್ಸ್ ಇದೆ. ನೀವು ಇಲ್ಲಿ ಒಂದು ಕಡೆ ಕೊತ್ತಂಬರಿ ಸೊಪ್ಪು, ಒಂದು ಕಡೆ ಮೆಣಸಿನ್ಕಾಯಿ, ಜೊತೆಗೆ ಒಂದು ಕಡೆ ಬೇರೆ ಏನಾದ್ರು ಕರ್ಬೇವು ಆ ರೀತಿ ಇಟ್ಕೋಬೋದು. ಈ ರೀತಿ 2 ಕೊಟ್ಟಿದ್ದಾರೆ ಬಾಕ್ಸಸ್ಸು. ಓಕೆನಾ? ಇದು ನಂಗೆ ತುಂಬ ಇಷ್ಟ ಆಯಿತು, ಕ್ವಾಲಿಟಿ ವೈಸು ಎಲ್ಲ. ಎಷ್ಟು ದಿನದಿಂದ ಅನ್ಕೊಂತಿದ್ದೆ ಇದು ಫ್ರಿಜ್ ಬಾಕ್ಸ್ ಎಲ್ಲ ತಗೋಬೇಕು ಅಂತ, ಬಟ್ ಇವಾಗ ಅಂತ ಸುಮ್ಮನೆ ಆಗ್ಬಿಡ್ತಿದ್ದೆ. ಇವಾಗ ತಗೊಂಡಿದ್ದೀನಿ. ಎಲ್ಲ ಆರ್ಗನೈಸ್ ಮಾಡಿದ್ದೆ, ನೀಟಾಗಿರುತ್ತಲ್ವ, ಹಾಗಾಗಿ. ಜೊತೆಗೆ ನೆಕ್ಸ್ಟ್ ಬಂದು ಚಾಪರ್. ಅಂದರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಚಾಪರು. ಬಟ್ ನನಗೆ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಿಲ್ಲ. ಯೂಸ್ ಮಾಡಾದ್ಮೇಲೆ ಹೇಳ್ತೀನಿ ಯಾವ ರೀತಿ ಇದೆ ಅಂತ. ಇದನ್ನ ನಾನೇನು ಸಜೆಸ್ಟ್ ಮಾಡಲ್ಲ ತಗೊಳ್ಳಿ ಅಂತ, ಬಿಕಾಸ್ ನನಗೆ ಮಾಲಲ್ಲಿ ನೋಡ್ತೀವಲ್ಲ ಆ ಕ್ವಾಲಿಟಿ ಇಲ್ಲಿಲ್ಲ ಅನಿಸ್ತು. ಮಾಲ್ಗೆಲ್ಲ ಹೋದಾಗ ಡಿಮಾರ್ಟ್ ಆಗಿರ್ಬೋದು, ಇಲ್ಲಾಂದರೆ ವಿಶಾಲ್ ಮಾರ್ಟ್ ಆಗಿರ್ಬೋದು, ಅಲ್ಲೆಲ್ಲ 99 ಇತ್ತು ಮೊದಲು ಚಾಪರ್ಸು. ಬಟ್ ಇವಾಗ 120, 130 ಆ ರೀತಿ ಮಾಡಿದ್ದಾರೆ ನೋಡಿ. ಇದು ಬೇಕಿರ್ತಿದೆ, ಗೊತ್ತಾಗ್ತಿದ್ಯಾ? ಇದು ನನಗೇನು ಅಷ್ಟೊಂದು ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಸಜೆಸ್ಟ್ ಮಾಡಲ್ಲ ತಗೊಳ್ಳಿ ಅಂತ, ಬಿಕಾಸ್ ಕ್ವಾಲಿಟಿ ಏನು ಅಷ್ಟು ಚೆನ್ನಾಗಿಲ್ಲ. ಒಂದ್ಸಲ ಚಾಪ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ಯಾವ ರೀತಿಯಾಗಿದೆ ಅಂತ. ವಿಡಿಯೋ ಆಗಲೇ 9 ಮಿನಿಟ್ಸ್ ಆಗೋಯ್ತು. ಕೊನೆಯದಾಗಿ ಬಂದು ಈ ರೀತಿ 4 ಪಾರ್ಟಿಷನ್ ಇರೋದು. ಬಟ್ ಮೀಶೋಗಿಂತ ಶಾಪ್ಸಿಲಿ ಬೆಟರ್ ಪ್ರೈಸ್ ಸಿಗುತ್ತೆ, ನಿಮಗೆ ಆಫರ್ಸ್ ಕೂಡ ಹೋಗುತ್ತೆ. ಹಾಗಾಗಿ ನಾನು ಶಾಪ್ಸಿಲಿ ಬುಕ್ ಮಾಡಿದೆ. ಮೀಶೋದಲ್ಲಿ ಇದೇ ಕ್ವಾಲಿಟಿನೇ, ಬಟ್ ಜಾಸ್ತಿ ರೇಟ್ ಇದೆ. ಇದು 4 ಪಾರ್ಟಿಷನ್ಸ್ ಅಂದರೆ ನೀವು ಕಾಲ್ಗಳೆಲ್ಲ ಒಂದಲ್ಲಿ ಈ ಕಡೆ ಒಂದು ಈ ಕಡೆ ಒಂದು ಬೇಕಾದರೆ ಇಲ್ಲಿ ಓಪನ್ ಮಾಡ್ಕೊಂಡು ತಕ್ಕೋಬೋದು.
ಒಂದೇ ಪೋಲ್ ಆಗುತ್ತೆ ಹಿಂಗೆ ಹಾಕೊಂಡಾಗ. ನಿಮಗೆ ಕ್ಲೀನಿಂಗ್ ಕೂಡ ಮೇಂಟೆನೆನ್ಸ್ ಈಸಿ. ಈ ರೀತಿ ತೆಗ್ದ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು ಒಳಗಡೆ. ಇದು 150 ರುಪೀಸ್ ಏನೋ ಅನಿಸುತ್ತೆ. ಅಂದರೆ ಇವಾಗ ಮೊಳಕೆ ಕಟ್ಟೋ ಕಾಳುಗಳೆಲ್ಲ ಇದ್ರಲ್ಲಿ ಹಾಕೊಂಡು ಒಂದಲ್ಲಿ ಹುಳ್ಳಿಕಾಳು, ಹೆಸರು ಕಾಳು, ಕಡಲೆಕಾಳು ಮತ್ತು ಇನ್ನೊಂದು ಅಲಸಂದೆ ಕಾಳು. ನಾನು ಅದಕ್ಕೋಸ್ಕರನೇ ತೊಗೊಂಡಿದ್ದೀನಿ ಇದನ್ನ. ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಬುಕ್ ಮಾಡಿದೆ. ನನ್ನೆಲ್ಲ ಪೇಜಸ್ ಎಲ್ಲ ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ. ಓಕೆ, ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನಂಗೆ ಅಷ್ಟೊಂದು ನೆನಪಿಲ್ಲ, ಎಲ್ಲ ಚೇಂಜ್ ಆಗಿರೋದ್ರಿಂದ, ಜೊತೆಗೆ ಎಲ್ಲ ಒಟ್ಟಿಗೆ ಬುಕ್ ಮಾಡೋದ್ರಿಂದ ನನಗೆ ನೆನಪಿಲ್ಲ ಅಷ್ಟೊಂದು. ಹಾಗಾಗಿ ಇಷ್ಟು ಐಟಮ್ಸ್ನ ತರಿಸಿದ್ದೀನಿ. ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಎಲ್ಲ ರೆಕಮೆಂಡ್ ಮಾಡ್ತೀನಿ. ಬಟ್ ಇದೊಂದು ಬಿಟ್ಟು ಇದೇನು ಅಷ್ಟು ಚೆನ್ನಾಗಿಲ್ಲ, ಇದು ತೊಗೊಳಕ್ಕೆ ಹೋಗ್ಬಿಡಿ. ಆಲ್ಮೋಸ್ಟ್ ಯೂಸ್ ಮಾಡ್ತಾ ಮಾಡ್ತಾ ಹೋಗ್ಬಿಡುತ್ತೆ ಅನಿಸುತ್ತೆ ಇದು. ಇನ್ನೆಲ್ಲ ಕಂಟೈನರ್ಸ್ ಆಗಿರ್ಬೋದು, ಜಾರ್ಸ್ ಆಗಿರ್ಬೋದು, ಇನ್ನೆಲ್ಲ ಚೆನ್ನಾಗಿದೆ. ಇವೆಲ್ಲ ತೊಗೊಳ್ಳಿ. ಓಕೆನಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.